ಇದ್ರ ರೇಟ್ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ಇದ್ರ ನಮ್ಮ ಮನೆ ಪರಿಸ್ಥಿತಿ ನೀವು ನೋಡ್ತಿರ್ತೀರಿ. ಏನು ಅನ್ನೋದು, ಮಕ್ಕಳು ಅಲ್ಲೇ ನಾ ಇಲ್ಲೇ ಒಂಥರ ಬೇಜಾರು ಅನ್ಸುತ್ತೆ. ಆದರೂ ಹೊರಗಿನ ಜಗತ್ತಿಗೆ ನಗ್ತಾ ಇದ್ದೀನಿ ರೀ. ಒಳಗೆ ಮನಸ್ಸಿನಾಗ ಅಂತರೂ ಸಿಕ್ಕಾಪಟ್ಟೆ ನೋಡ್ತಿರ್ತಿರ್ತೀನಿ. ಆದರೂ ಒಂದು ನಾನು ಕುಂತಿಲ್ಲ ನಿಂತಿಲ್ಲ, ಬಟ್ ಆ ಥರನೂ ಕೆಲಸ ಮಾಡಿದ್ದೀನಿ. ನನ್ನ ಡೆಲಿವರಿ ಆಗೋ ತನಕನೂ ನಾನು ಕೆಲಸ ಮಾಡಿದ್ದೀನಿ ರೀ. ಭಾಳ ಗಂಭೀರ ಅನಿಸ್ತೈತೆ ರೀ. ಅದ್ರ ಸಂಬಂಧ ನಾನು ಕೆಲ್ಸಕ್ಕೆ ಹೋಗಲೇಬೇಕು ಆಗ್ತೈತಿ. ನಾನು ಅಲ್ಲಿ ತನಕ ಕೆಲಸ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಬರ್ರಿ ಇವತ್ತಿನ ವ್ಲಾಗನ್ನ ಶುರು ಮಾಡನ್ರಿ. ಸೊ ನೋಡ್ರಿ, ಈಗ ಚಾ ಮಾಡ್ಕೊಂಡು ಕುಡಿದು ಚಾದ ವಾಟಿಗೆ ಇಲ್ಲೇ ಇಟ್ಕೊಂಡು ಕುಂತೇನ್ರಿ. ಸೊ ನಮ್ಮ ಮನೆಯವರು ಚಾ ಕುಡಿಯಾಕತ್ತಾರ್ರಿ. ಚಾ ಇನ್ನೂ ಆಗಿಲ್ಲೇನ್ರಿ? ಕುಡಿಯಾಕತ್ರಿ. ಈಗ ಚಾ ಕುಡಿಯಾಕತ್ತಾರ್ರಿ. ಟೈಮ್ ನೋಡಿದ್ರೆ 5 ಗಂಟೆ ಆಗೈತ್ರಿ. ಇವತ್ತಿಂದ ಬೆಳಗ್ಗೆಯಿಂದ ಏನು ಬ್ಲಾಗೇ ಮಾಡಿಲ್ರಿ ನಾನು. ಯಾಕೋ ಸ್ವಲ್ಪ ಕೆಲಸನೂ ಜಾಸ್ತಿ ಆದವರು ಮನ್ಯಾಗ ಮಾಡೋಕೆ ಆಗಲಿಲ್ಲ ಏನಿಲ್ಲ. ಸೊ ಅದ್ರ ಸಂಬಂಧ ಈಗ ನಾನು ಬ್ಲಾಗಿಂಗ್ ಶುರು ಮಾಡೀನಿ. ಸೊ ಬಾಂಡೆ ಎಲ್ಲ ತಿಕ್ಕೊಂಡು ಬಂದಿದ್ದೆ ಮಧ್ಯಾಹ್ನ. ಆಮೇಲೆ ಅಡುಗೆ ಮಾಡ್ಬೇಕ್ರಿ. ಆಮೇಲೆ ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಕೊಂಡು ಮಾಡ್ತೀನಿ. ಈಗೇನು 5 ಗಂಟೆ ಆಗೈತಿ. ಸೊ ಉಳ್ಕಿದ್ದನ್ನು ಮಾಡ್ಕೋಬೇಕಲ್ರಿ, ಕೆಲಸನ ನೋಡ್ತೀನಿ. ಈಗ ಉಳ್ಕಿದ್ದು ಮಾಡ್ಕೊಂಡು ಅಡುಗೆ ರೆಡಿ ಮಾಡ್ಕೊತೀನಿ ರೀ. ಸೊ ಮತ್ತೆ ನಮ್ಮ ಮನೆಯವರು ಹೋಗ್ತಾರೆ. ಹೊಂಟ್ರಿ ಅವರು ಈಗ ಹೋಗಿ ಮತ್ತು ಸಂಜೆ ಬಂದ ಬರೋದು. ಸೊ ನನ್ನಂತರ ಈ ಕಸ ಎಲ್ಲ ಮಾಡ್ಕೋಬೇಕು. ಬಾಂಡೆನೂ ಎಲ್ಲ ತಿಕ್ಕೊಂಡು ಬಂದಿಟ್ಟಿದ್ದಾರೆ. ಈಗ ಚಾ ಮಾಡ್ಕೊಂಡು ಕುಡ್ದಿದ್ದು. ಆಮೇಲೆ ಅಡುಗೆದು 2 ಡಬ್ರಿ ಅದಾವ್ರಿ, ಅವೆಲ್ಲ ತಿಕ್ಕೊಂಡು ಬರ್ಬೇಕು. ಸೊ ನೋಡಿದೆ ಆಮೇಲೆ ನಮ್ಮ ಮನೆಯವರು ಕಸ ಹೊಡಾಕತ್ತಾರೆ ಪಾರ್ಕಿಂಗಿಂದ. ಬೆಳಗ್ಗೆಯಿಂದ ಹೊಡೆದಿದ್ದೇ ಇಲ್ಲ, ಈಗ ಹೊಡ್ಯಾಕತ್ತಾರ್ರಿ. ಯಾವಾಗ ಅಂದ್ರೆ ಖಾಲಿ ಇದ್ದಾಗ ನಾವು ಎದ್ದು ಸ್ವಚ್ಛ ಮಾಡ್ಕೊತ ಇದ್ರೆ ಸಾಕ್ರಿ ನಮ್ಗೆ. ಸಿಟ್ಟು ಬಂದೈತ್ರಿ. ಅಂದ್ರೆ ನಂಗೆ ಹೊಡಿ ಅಂದ್ರೆ ನಾವು ಹೊಡಿಲಿಲ್ರಿ. ಕಸ ಹೊಡೆಯುವಾಗ ಅರಳಿದ ಪ್ರತಿಭೆ ಅದು ಸಿದ್ದು ಚೀಟ್ ತಿನ್ನೋದು. ನೋಡಿದೆ ಅಲ್ಲಿ ನೋಡಿ, ಕಸ ಹೊಡೆಯೋದು ಬಿಟ್ಟು ಅದನ್ನು ಸಿದ್ದು ಚೀಟ್ ತಿನ್ನಾಕತ್ತಾರ. ಬಟಾಶ್ ನೋಡ್ರಲ್ಲಿ, ಕಸ ಹೊಡೆಯೋದು ಬಿಟ್ಕೊಟ್ಟು ಇನ್ನೊಂದು ಇದು ಐತ್ರಿ ಐಟಮ್. ಅಲ್ಲಿ ನೋಡ್ರಿ, ಚೀಟ್ ಹಾಕ್ಕೊಂಡು ಆಮೇಲೆ ಕಸ ಹೊಡ್ಯಾಕತ್ತಾರ. ಮತ್ತು ಏನು ಬಿಟ್ಟರು ಅದು ಚೀಟ್ ಬಿಡಂಗಿಲ್ಲ ಒಟ್ಟು. ಇದು ನೋಡ್ರಿ, ಎಷ್ಟು ದಿನ ಆಯ್ತು ಹಚ್ಚಿ ಫ್ರೇಮ್ ಲಾಬ್ ಅಂತ ನಾನು ಇದನ್ನು ತರಿಸಿದ್ದೆ. ಅವು ಪ್ಲೇಟ್ಸ್ ಇದ್ದವು ರೀ, ಪಾಟ್ ಇಡೋವು ಒಂದು ಸಣ್ಣ ಅವು ಮೇಲೆ ಐತೆ ನೋಡ್ರಿ. ಬಟ್ ಅದು ನಮ್ಮ ಹುಡುಗರು ಬಂದಾಗ ಒಗೆದು ಬಿಟ್ರೆ. ನನ್ನ ಮಗಳು ನೋಡ್ರಿ, ನನ್ನ ಗೊಂಬಿ. ನಮ್ಮ ಮಕ್ಕಳೆಲ್ಲ ನಮ್ಮ ಮಲಿಕ ನಮ್ಮ ಸಮೀರ್ ರೀ ಕೆಳಗಡೆ. ಆಮೇಲೆ ನನ್ನ ಮಗಳು ನೋಡ್ರಿ ಹೆಂಗೈತಿ, ಗೊಂಬಿ ಇದ್ದಂಗೆ ಐತಿ ಅಲ್ರಿ, ಗೊಂಬಿನ ರೀ. ನನ್ನ ಮುದ್ದು ಗೊಂಬಿ ರೀ. ಅವ್ರದ್ದು ಟೆಡ್ಡಿ ಬೇರ್ ಇತ್ತು ರೀ. ಅದು ನಮ್ಮ ತಂಗಿ ಮಗಳನ್ನ ಕೊಟ್ಟು ಕಳಿಸಿದೆ. ಇಲ್ಲಿಕ್ರೆ ಅದು ಹಿಡ್ಕೊಂಡು ಅಡ್ಡಾಡ್ತಿತ್ತು ನನ್ನ ಮಗಳೇ. ಇರಲಿ, ಅದು ಒಂದು ಸಣ್ಣ ಮಗಳ, ಅದಕ್ಕೆ ಕೊಟ್ಟು ಕಳ್ಸೀನಿ. ಉಳ್ಳಾಗಡ್ಡಿ ಹಚ್ಚಿದ್ದೆ. ಉಳ್ಳಾಗಡ್ಡಿದು ಎಲೆ ಏನಂತೀರ, ಪತ್ರಿ ಅಂತೀವ್ರಿ ನಾವು ಅಂತ್ರ. ನೀವಂತೀರೋ ಏನಂತೀರೋ ಗೊತ್ತಿಲ್ಲ. ನಂಗಂತ್ರ ನೋಡ್ರಿ ಎಷ್ಟು ಮಸ್ತ್ ಹುಟ್ಟೈತಿ. ಸೊ ಇಲ್ಲೆಲ್ಲ ಸ್ವಚ್ಛ ಐತ್ರಿ ಜಾಗ. ನಾವೆಲ್ಲ ಏನು ಗಲೀಜು ಮಾಡೋಂಗೇನೋ ಇಲ್ಲ. ಇಲ್ಲೇ ಇದನ್ನು ತೊಗೊಂಡು ಸ್ವಲ್ಪ ಅಡುಗೆ ಮಾಡಾಕೊಂಡು ನಾನು ಇದನ್ನು ಕಟ್ ಮಾಡ್ಕೊಂಡಾಗತ್ತೇನೆ ರೀ.
ಒಂದು 5-6 ಉಳ್ಳಾಗಡ್ಡಿ ಒಗ್ದಿದ್ದಾರೆ ನಾನಲ್ಲೇ. ಒಗ್ದಿದ್ದಕ್ಕೆ ಎಷ್ಟು ಹಾಕೊಂಡು ಇದು ಸೊಪ್ಪು ಬಂದಿತ್ತು ನೋಡ್ರಿ, ಅದು ಉಳ್ಳಾಗಡ್ಡಿ ಸೊಪ್ಪು. ಆಮೇಲೆ ಇದಕ್ಕೆ ನಾನು ಪಲ್ಯ ಮಾಡ್ಬೇಕಂತಂದು ಒಣ ಪಲ್ಯ ರೀ ಮಾಡ್ಬೇಕಂತಂದು ಬ್ಯಾಳೆ ಹಾಕೀನಿ. ಈಗ ಹಾಕ್ಯಾಡ್ರಿ ಇದು ಬ್ಯಾಳೆನ. ಸೊ ಅದ್ರ ಸಂಬಂಧ ಈಗ ನೆನೆಲಿರೋ 1 ತಾಸು ನೆನೆಲಿ, ಆಮೇಲೆ ಮಾಡ್ಕೊಳಕ್ಕೆ ಬರ್ತೈತಿ. ಈಗ 6 ಗಂಟೆ ಆಗೈತಿ. ಸೊ 6 ಗಂಟೆ ಒಳಗೆ ಕಟ್ ಮಾಡಿ ತೊಗೊಂಡು ಬಂದಿರಿ. ಸಂಜೆ ನಾವು ಏನು ಕಟ್ ಮಾಡೋಕ್ಕೆ ಹೋಗ್ಬಾರ್ದು, ಅದ್ರ ಸಂಬಂಧ ಆಮೇಲೆ ತೊಗೊಂಡು ಬರ್ತೀನಿ ಎಲ್ಲದು. ಒಬ್ಬರು ಕಮೆಂಟ್ ಮಾಡಿದ್ರಿ, ಏನಪ್ಪ ಅಂದ್ರೆ ಸೊ ನೀವು ಈಗ ಕೆಲ್ಸಕ್ಕೂ ಹೋಗ್ತಾ ಇದ್ದೀರೇನ ಅಂತಂದ್ರೆ, ಹೌದ್ರಿ ನಾನು ಕೆಲ್ಸಕ್ಕೆ ಹೊಂಟೇನಿ. ಮತ್ತು ಯಾಕೆ ಅಂತಂದು ಯಾಕೆ ಈ ಟೈಮಲ್ಲಿ ಹೋಗಬಾರ್ದು ಅಂತಂದು ನೀವು ಹೇಳಾಕತ್ತೀರಿ. ಸೊ ಏನು ಮಾಡ್ಬೇಕ್ರಿ, ಸೊ ನಮ್ಮ ಮನೆ ಪರಿಸ್ಥಿತಿನ ಹಂಗೈತ್ರಿ, ನಾನು ಹೋಗಲೇಬೇಕು. ಈ ಟೈಮ್ದಾಗೂ ನಾವು ಕೆಲಸ ಮಾಡಲೇಬೇಕು. ಯಾಕಂದ್ರೆ ಈಗ ಏನೋ ಕೆಲಸ ಮಾಡಿದ್ರೆ ಒಂಚೂರು ಮೈನೂ ಹಗುರ ಅನ್ನಿಸ್ತೈತಿ. ಮುಂದೆ ನಮ್ಗಾಗೋ ಯಾವುದು ಪ್ರಾಬ್ಲಮ್ ಆಗೋ ಥರನೂ ಆಗಂಗಿಲ್ಲ. ಡೆಲಿವರಿ ಟೈಮ್ ಆಗಲಿ ಯಾವುದೇ ಟೈಮ್ಗೂ ನಾವು ಆರಾಮಾಗಿ ಸೊ ಇದು ಇರ್ಬೋದು. ಅದಕ್ಕೆ ಏನಂತಿರಪ್ಪ, ಹೆಲ್ದಿ ಆಗಿರ್ಬೋದು. ಯಾಕಂದ್ರೆ ನಾವು ಫಸ್ಟ್ ನನ್ನ ಸಮೀರ್ ಹುಟ್ಟಿದಾಗಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೇನೆ ನಾನು. ನಿಜವಾಗ್ಲೂ ಅವಾಗಂತೂ ನಾನು ನಾನು ಕುಂತಿಲ್ಲ ನಿಂತಿಲ್ಲ, ಬಟ್ ಆ ಥರನೂ ಕೆಲಸ ಮಾಡಿದ್ದೀನಿ. ನನ್ನ ಡೆಲಿವರಿ ಆಗೋ ತನಕನೂ ನಾನು ಕೆಲಸ ಮಾಡಿದ್ದೀನಿ ರೀ. ಸೊ ನಾಳಿನ ದಿನಕ್ಕೆ ಡೆಲಿವರಿ ಆಗ್ತೈತಪ್ಪ ಅಂದ್ರೆ ನಾಳೆ ಬೆಳಿಗ್ಗಿನ ಮಟ್ಟ ಇವತ್ತು ಸಂಜೆ ಮಂದಿ ಈ ಟೈಮ್ ಮಟನೂ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡೇನಿ ರೀ. ನಮ್ಗೆ ಯಾವಾಗಲೂ ಕೆಲಸ ಮಾಡೇ ರೂಢಿ. ಈಗ ನಾನು ಕೆಲ್ಸಕ್ಕೆ ಹೋಗೋದು ಬಿಟ್ರೆ ನಮ್ಮ ಮನೆ ಪರಿಸ್ಥಿತಿನೂ ಒಂಚೂರು ಭಾಳ ಗಂಭೀರ ಅನ್ನಿಸ್ತೈತೆ ರೀ. ಅದ್ರ ಸಂಬಂಧ ನಾನು ಕೆಲ್ಸಕ್ಕೆ ಹೋಗಲೇಬೇಕು. ಹೋಗಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ನೀವೇನು ತಿಳ್ಕೊಬೇಡ್ರಿ, ಮತ್ತು ಕೆಲ್ಸಕ್ಕೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತಂದು. ನಮ್ದು ಹೋಗೋ ಪರಿಸ್ಥಿತಿನೇ ಐತಿ, ಬಟ್ ಹೋಗಲೇಬೇಕು. ನಾ ಹೋಗ್ತೇನೆ ಅಂತಂದು ಪಾಪ ನಮ್ಮ ಕೆಲ್ಸದ ಮನೆಯವರು ನಿಜವಾಗ್ಲೂ ಭಾಳ ಚಲೋರಿದ್ದಾರೆ. ಅವರು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಸೊ ಮೊದಲೇನೋ ನಾನು ನಾರ್ಮಲ್ ಇದ್ದಾಗ ಏನೋ ಜಾಸ್ತಿ ಇಡ್ತಿದ್ರು, ಬಟ್ ಈಗ ಅಷ್ಟೇನು ಜಾಸ್ತಿನೇ ಇಲ್ಲ, ಏನಿಲ್ಲ, ಕಮ್ಮಿ ಇಡಾಕತ್ತಾರೆ. ನಾನು ಆ ಕಮ್ಮಿ ಇಡೋ ಸಂಬಂಧ ಹೋಗಿ ಏನೋ ಬುಟ್ಟಿ ಎತ್ತಂಗಿಲ್ಲ, ಏನಿಲ್ಲ, ಅಲ್ಲೇ ಮಾಡಿ ಅಲ್ಲೇ ಇಟ್ಟು ಬರೋದ್ರೆ, ಏನೋ ಒಗ್ಯಾಣ ಮಾಡಿದ್ರಷ್ಟೇ ಒಗ್ಯಾಣ ಮಾಡಿ ಒಣ ಹಾಕಿ ಬರೋದ್ರೆ ಜಾಸ್ತಿ ಏನೂ ಇಲ್ಲ. ನಾನು ಅಂಥದ್ರಾಗ ನನಗೆ ಜಾಸ್ತಿ ಕೆಲಸದ್ವಂತರೂ ಕೆಲಸನೇ ಇಲ್ರದು. ಏನೋ ಒಂದೊಂದು ಕೆಲಸ ಅಂದ್ರೆ ಬಾಂಡೆ ಒಂದು ಮನೆದು ಹಿಂಗೆ ಒಗ್ಯಾಣ ಬಾಂಡೆ ಕಸಾನೆಲ್ಲ ಈ ಥರ ಅದಾವ್ರಿ. ಜಾಸ್ತಿ ಹಿಂಗೆ ಹೆವಿ ಕೆಲಸದ್ದು ಇಲ್ಲ. ಅದ್ರ ಸಂಬಂಧ ನಾನು ಈಗ ಹೋಗಲೇಬೇಕು. ನಾನು ಬಿಟ್ಟರೆ ಮತ್ತು ನನ್ನ ಕೆಲಸದ ಮನೆ ತಪ್ಪು ಹೋಗ್ಬಿಡ್ತಾವ್ರಿ. ಬೇರೆಯವ್ರು ಬಂದು ನಡ್ಬರ್ಕ ಹಚ್ಕೊಳೋ ಮಟ ಅಂದ್ರೆ ನನಗೆ ಮತ್ತು ಡೆಲಿವರಿ ಆದಮೇಲೆ ಎಲ್ಲ ನಂಗೆ ಕೆಲಸನ ಹಚ್ಕೊಳಂಗಿಲ್ಲ ಅವರೆಲ್ಲ. ಅದ್ರ ಸಂಬಂಧ ನನ್ನಿಂದ ಎಲ್ಲಿ ತನಕ ಆಗ್ತೈತಿ ನಾನು ಅಲ್ಲಿ ತನಕ ಕೆಲಸ ಮಾಡ್ತೀನಿ. ಆಮೇಲೆ ಸೊ ನೋಡೋಣ, ಅವತ್ತಿನ ದಿನಕ್ಕೆ ಆಗ್ಲಾರ್ದ ದಿನಕ್ಕೆ ಮತ್ತೆ ಮುಂದೆ ನೋಡಿದ್ರೆ ಮತ್ತು ಎಲ್ಲಿ ಮಟ್ಟ ನಾನು ಕಸು ಇರ್ತೈತಿ ಅಲ್ಲಿ ತನಕ ಆದರೂ ನಾನು ಮಾಡ್ತೀನಿ ರೀ. ಸೊ ನಿಮ್ಮ ಕಮೆಂಟಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳಾಗ್ತೀನಿ ರೀ. ನಾನು ಯಾರು ಏನು ಬೇಜಾರು ತಿಳ್ಕೊಬೇಡ್ರಿ. ನಮ್ಮ ಮನೆ ಪರಿಸ್ಥಿತಿ ನೀವು ನೋಡ್ತಿರ್ತೀರಿ. ಏನು ಅನ್ನೋದು, ಮಕ್ಕಳು ಅಲ್ಲೇ ನಾ ಇಲ್ಲೇ ಒಂಥರ ಬೇಜಾರು ಅನ್ಸುತ್ತೆ. ಆದರೂ ಹೊರಗಿನ ಜಗತ್ತಿಗೆ ನಗ್ತಾ ಇದ್ದೀನಿ ರೀ. ಒಳಗೆ ಮನಸ್ಸಿನಾಗ ಅಂತರೂ ಸಿಕ್ಕಾಪಟ್ಟೆ ನೋಡ್ತಿರ್ತೀನಿ. ಆದರೂ ಏನು ಮಾಡೋಕ್ಕಾಗಂಗಿಲ್ಲ. ಬೇರೆಯವ್ರ ಮಕ್ಕಳನ್ನ ನೋಡಿ ನನ್ನ ಮಕ್ಕಳ ಮುಖಾನ ನಾನು ನೋಡ್ದಷ್ಟೇ ಖುಷಿ ಆಗುತ್ತೆ ರೀ ನನಗೆ ನಿಜವಾಗ್ಲೂ. ಆದರೂ ಏನು ಬೇಜಾರು ಮಾಡ್ಕೊಂಡ್ರೂ ದಿನ ಕಳೀಲೇಬೇಕು. ಹೆಂಗೂ ಕಳೀತಾ ಇದ್ದೀನಿ. ಬಟ್ ಇದು ಒಂದು ಖುಷಿ ವಿಚಾರ ಅಲ್ರಿ, ಆದರೂ ಖುಷಿ ಅನಿಸ್ತೈತಿ. ಬಟ್ ನಾನು ಹೆಲ್ದಿ ಆಗಿರ್ಬೇಕು. ಹೆಲ್ದಿ ಇದ್ರನ ಇನ್ನೂ ಚಲೋ. ನೋಡೋಣ ಎಲ್ಲಿ ತನಕ ಹೆಲ್ದಿ ಆಗಿರ್ತಾನೆ ಅಲ್ಲಿ ತನಕ ನಾನು ಕೆಲಸ ಮಾಡ್ತೀನಿ ರೀ. ಸೊ ಈಗ ಅಡುಗೆ ಮಾಡಬೇಕು. ಬರ್ರಿ ಫ್ರೆಂಡ್ಸ, ಈಗ ಅಡುಗೆ ಮಾಡೋಣ. ಜಾಸ್ತಿ ನಿಮ್ಗೆ ಬೇಜಾರಾಗಬಾರ್ದು ನನ್ನ ಮಾತೆಲ್ಲ ಕೇಳಿ. ಅದರ ಸಂಬಂಧ ಈಗ ಅಡುಗೆ ಅಂತ ಬೇಳೆ ನೆನೆ ಹಾಕಿದ್ದೆ. ಸೊ ಅದು ಉಳ್ಳಾಗಡ್ಡಿ ಸೊಪ್ಪನ್ನ ಹರ್ಕೊಂಡು ಬಂದಿದ್ದೆ. ಅದನ್ನ ಈಗ ಪಲ್ಯ ಮಾಡ್ತೀನಿ ರೀ. ರೊಟ್ಟಿ ಅದಾವು, ಅನ್ನ ಸಾರು ಮಾಡಬೇಕು. ಇನ್ನು 3 ಐಟಮ್ಸ್ ಮಾಡಬೇಕು. ಮಾಡೋಣ ಬರ್ರಿ ಫ್ರೆಂಡ್ಸ್. ರೀ ಇಲ್ಲೇ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಈ ಸೊಪ್ಪು ಆಮೇಲೆ ಇದು ಈ ಕಡೆ ಇದು ಕೂಡ ತೊಗೊಂಡು ಬಂದೇನಿ ರೀ ಬ್ಯಾಳಿ. ಆಮೇಲೆ ಸೊಪ್ಪು ತೊಗೊಂಡ್ಬಂದು ಜಲ್ದಿ ಒಳಗೆ ಇಟ್ಟೇನಿ ರೀ. ಸೊ 2 ಈ ಕಡೆ ಇಡ್ತೀನಿ ರೀ. ನೋಡಿರಿ ಎಷ್ಟು ಮಸ್ತ್ ಹುಟ್ಟೈತೆ ನೋಡ್ರಿ ಇದು. ಈಗ ನಾನು ಕಟ್ ಮಾಡೇನಲ್ರಿ, ಸೊ ಅದ್ರಾಗ ಚಿಗಿತೈತಿರ್ತಾರೆ. ಮತ್ತೆ ಇದನ್ನು ಒಗ್ಗರಣೆ ಕೊಡ್ತೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಾನು ಮಿಕ್ಸಿಗೆ ಹಾಕೋಬೇಕು ರೀ. ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಾಕತ್ತೀನಿ ನಮ್ಮ ಪಲ್ಯನ. ಈ ಕಡೆ ಅನ್ನಕ್ಕೆ ಇಟ್ಟೆ ನೋಡ್ರಿ. ಇದು ನೋಡ್ರಿ ಸೊಪ್ಪು ಕಟ್ ಮಾಡ್ಕೊಳಕತ್ತೀನಿ. ನಂಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾತ್ರ ನಾನು ಇದನ್ನು ಕಟ್ ಮಾಡ್ಕೊಳಕತ್ತೀನಿ. ಎಲ್ಲ ನೀರು ಬಸ್ತೈತೆ ನೋಡ್ರಿ, ತೊಗೊಂಬಂದಿದ್ದೀನಿ. ಉಳ್ಳಾಗಡ್ಡಿ ಸ್ಮೆಲ್ ಅಂತೂ
ಸೂಪರಾಗಿ ಬರಾಕತ್ತೈತ್ರಿ ಇದು. ನೀರಾಗ ಹಾಕಿ ನೀರು ಹಿಡಿದೈತೆ ನೋಡ್ರಿ ಆಗಲೇ ಸೊಪ್ಪು. ಕತ್ರಿಲಿ ಅವನ್ನ ಕಟ್ ಮಾಡಿದ್ರೆ ಜಲ್ದಿ ಆಕೈತೆ, ಆದ್ರೆ ನಾನು ಚಾಕುಯಿಂದನ ಕಟ್ ಮಾಡಕತ್ತೇನೆ ರೀ. ಏನು ಇಬ್ಬರ ಪಲ್ಯ ಅಂದ್ರೆ ಆರಾಮ ಆಗ್ತೈತ್ರಿ ಅದು ಸೊಪ್ಪು. ಇನ್ನೊಂದು 4-5 ಉಳ್ಳಾಗಡ್ಡಿ ಅಲ್ಲಿ ಸ್ವಲ್ಪ ಇಡ್ಬೇಕ್ರಿ, ಅಂದ್ರೆ ಈ ಥರ ಸೊಪ್ಪು ಬೆಳಿತೈತಿ. ಇಷ್ಟು ಹಾಕೊಂಡು ಸೊಪ್ಪು ಬಂತ್ರದು ಎಲ್ಲ ಕಟ್ ಮಾಡಿದಾಗ. ಸೊ ಈಗ ನಾನು ಒಗ್ಗರಣೆಗೆ ಕೊಡ್ತೀನಿ ರೀ. ಒಂದು ಕಡಾಯಿ ಇಡ್ತೀನಿ. ಕಡಾಯಿ ಇಟ್ಟು ಓಕೆ, ಕಡಾಯಿ ಬೇಡ, ಒಂದು ಬೌಲ್ ಇಟ್ಟೇನ್ರಿ. ಸೊ ಈ ಬೌಲ್ದಾಗ ನಾನು ಒಗ್ಗರಣೆ ಕೊಡ್ತೀನಿ. ಇಷ್ಟೆಲ್ಲ ರೆಡಿ ಆತ. ನಾ ಈ ಪಲ್ಯ ಮಾಡೋಕೆ ಏನೇನು ರೆಡಿ ಮಾಡ್ಕೊಂಡೆ ನೋಡ್ರಿ. ಇದು ಉಳ್ಳಾಗಡ್ಡಿ ಸೊಪ್ಪು, ಆಮೇಲೆ ಉಳ್ಳಾಗಡ್ಡಿ, ಟಮಾಟಿ, ಹಸಿಮೆಣ್ಸಿನ್ಕಾಯಿ, ಬ್ಯಾಳೆ, ತೊಗರಿ ಬ್ಯಾಳ್ರಿ ಚೊಲೋತ್ನಂಗೆ ತೊಗೊಂಡು ಬಂದು ಇಟ್ಕೊಂಡ್ರಿ. ಈ ಕಡೆ ಅರ್ಶಿಣದ ಪುಡಿ, ಈ ಕಡೆ ಉಪ್ಪು, ಇದಿಷ್ಟೇ ತೊಗೊಂಡೆ ನೋಡ್ರಿ. ಸೊ ಇಷ್ಟ ಸಾಕ್ರಿ ನಮ್ಗೆ, ಜಾಸ್ತಿ ಏನಿಲ್ಲ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದಕ್ಕೆ. ಈ ಪಲ್ಯ ಮಾಡೋಕೆ ಪಟ ನೀವು ಜಲ್ದಿ ಮಾಡ್ಕೊಂಡು ಬಿಡ್ಬೋದು. ಆದ್ರೆ ನೋಡ್ರಿ ಇವತ್ತು ನಾನು ಹಚ್ಚಿದ್ದು ಉಳ್ಳಾಗಡ್ಡಿ ಇದ್ರ ಒಳಗೆ ಸೊಪ್ಪು ಹುಟ್ಟಿ ಇವತ್ತು ನಾನು ಮಾಡ್ಕೊಂಡು ತಿನ್ನಾಕತ್ತೇನಪ್ಪ ಅಂದ್ರೆ ಅದು ನನ್ನ ಪುಣ್ಯ ಆಯ್ತು ನಿಜವಾಗ್ಲೂ. ಈಗ ಗ್ಯಾಸ್ ಹಚ್ಚಿ ಒಗ್ಗರಣೆ ಕೊಡ್ತೀನಿ ರೀ. ನಾನು ಪಲ್ಯನ ಒಗ್ಗರಣೆ ಕೊಟ್ಟಿದ್ದೆ. ಕುದಿಯಾಗತ್ತೈತಿ ಪಲ್ಯನ ನೋಡ್ರಿ, ಎಷ್ಟು ಮಸ್ತ್ ಕಾಣಾಗತ್ತೈತಿ. ಮಸ್ತ್ ಆಕೈತ್ರಿ ಇದು. ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಅಂತೂ ಸೂಪರ್ ಆಗ್ತೈತಿ. ರೊಟ್ಟಿ ಜೊತೆಗಂತೂ ಹೇಳಿ ಮಾಡಿಸ್ದಂತಾರೆ ಸೂಪರ್ ಕಾಂಬಿನೇಷನ್. ಅದ್ರ ಸಂಬಂಧ ಸೊಪ್ಪಿನ ಪಲ್ಯದಾಗ ಸೊಪ್ಪದಾಗ ಸೊ ಬ್ಯಾಳಿನ ಹಾಕಿ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಇದೊಂದು ಪಲ್ಯ ಆದಮೇಲೆ ನಾ ಸಾರು ಒಂದು ಮಾಡಬೇಕು. ಎಷ್ಟು ಮಸ್ತ್ ಕಾಣಾಕತ್ತೈತಲ್ಲ ಇದ್ರದ್ದು. ಸೊ ಇದ್ರ ಫುಲ್ ಶಾರ್ಟ್ ವಿಡಿಯೋ ನಿಮ್ಗೆ ಶಾರ್ಟ್ ವಿಡಿಯೋದಾಗ ಹಾಕಿದ್ದೀನಿ ರೀ. ಸೊ ಅದನ್ನು ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಯಾಕಂದ್ರೆ ಅದನ್ನು ಒಗ್ಗರಣೆ ಹಾಕೋದೆಲ್ಲ ನಾನು ಶಾರ್ಟ್ ವಿಡಿಯೋದಾಗ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಕುದಿಯೋದು ಅಷ್ಟೇ. ನಾನು ಇಲ್ಲಿ ಬ್ಲಾಗ್ ತೊಗೊಂಡಿದ್ದೀನಿ ಕ್ಲಿಪ್ಸ್ನ. ನಮ್ಮದು ಅನ್ನನೂ ರೆಡಿ ಆಗೈತಿ ನೋಡಿ. ಅನ್ನ ರೆಡಿ ಆಗೈತಿ. ಈಗ ಸಾರನ್ನು ಮಾಡಬೇಕು. ನಾನು ಪಲ್ಯ ಮಾಡಿಕೊಂಡು ಸಾರು ಮಾಡ್ತೀನಿ. ಓಕೆ, ಈಗ ನೋಡ್ರಿ ನಾನು ಟಮಾಟಿ ಸಾರಿಂದ ರೆಡಿ ಮಾಡಾಕ್ತೀನಿ. ಸೊ ಟಮಾಟಿ ಸಾರಿಗೆ ಇದು ಟಮಾಟಿ, ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀರಿ. ಈಗ ಜೀರಿಗೆ ಹಾಕಾಕತ್ತೀನಿ. ಜೀರಿಗೆ ಆಮೇಲೆ ಕೊತ್ತಂಬರಿ ಕಾಳು ಇಷ್ಟನ್ನು ಹಾಕಿ ನಾವು ಚಲೋತ್ನಂಗೆ ಈಗ ಹಾಕಿ ಅಂದಾಗ ಇರ್ತೈತೆ ಗ್ಯಾಸ್. ನಾನು ನೋಡ್ರಿ ಇದು ಕೊತ್ತಂಬರಿ ಕಾಳು. ಸೊ ಇದನ್ನು ಹಾಕಿ ಚಲೋತ್ನಂಗೆ ನಾವು ಬಾಡಿಸ್ಕೊಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಹಾಕಿ ಅಂದಾಗ ಗ್ಯಾಸ್ ಇಟ್ಟೇನೆ ಅಂದ್ರೆ ನಾನು ಎಣ್ಣೆ ಹಾಕ್ಕೊಡ್ತೇನೆ ರೀ ಒಂಚೂರು. ಎಣ್ಣೆಗ ಫ್ರೈ ಆಗಿಬಿಡ್ತಾವೆ ಅವು. ಇಲ್ಲಿಗ್ರ ಹೊತ್ತು ಬಿಡ್ತಾವೆ ಜೀರಿಗೆ ಆಮೇಲೆ ಕೊತ್ತಂಬರಿ ಕಾಳು. ಅದ್ರ ಸಂಬಂಧ ನೋಡಿ ಈ ಥರ ಫ್ರೈ ಆಗ್ತೈತಿ. ಈ ಸೌಂಡ್ ಒಂದು ಸಿಕ್ಕಾಪಟ್ಟೆ ಬರಾಕತ್ತೈತಿ ನೋಡ್ರಿ ಎಷ್ಟು ಮಸ್ತ್. ವಾ ಸೂಪರ್. ತಿಳಿ ಸಾರಿಂದ್ರಿದೆ, ಟಮಾಟಿದೆ ತಿಳಿ ಸಾರು. ನಾವು ಮಾಡೋದು ಯಾವಾಗಲೂ ಟಮಾಟಿ ತಿಳಿ ಸಾರು ಜಾಸ್ತಿ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ರೀ. ಆದಮೇಲೆ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ಈ ಕಡೆ ಪಲ್ಯ ತೋರಿಸ್ತೀನಿ ಬರ್ರಿ. ವಾ ಸೂಪರ್. ಇದಕ್ಕೆ ಮತ್ತೇನು ಹಾಕೊಂಗಿಲ್ಲ ರೀ. ನೀವು ಮತ್ತೆ ಹಾಕಿಕ್ಕಿರಿ ಮನ್ಯಾಗೂ ಮಾಡಿದ್ರೆ ನೋಡ್ರಿ ಎಷ್ಟು ಮಸ್ತ್ ಆಗಿದೆ. ಈ ಚಮಚೆ ಇದಕ್ಕೆ ಹೊಂದಿದ್ದಲ್ರಿ, ನಾನು ತೊಗೊಂಡೆ ಸ್ವಲ್ಪ ಬಡ್ಸಕ್ಕೆ ಚಲೋ ಆಕೈತೆ ಅಂತಂದು ಬಡಿಸ್ಕೊಂಡು ತಿನ್ನೋ ಮುಂದೆ ಬೇರೆ ಚಮಚೆ ತೊಗೊತೈತ್ರಿ. ಯಾಕಂದ್ರೆ ರಸ ಎಲ್ಲ ಪೂರ್ತಿ ಅದ್ರಾಗ ಶೇರ್ವಾ ಎಲ್ಲ ಇಳ್ತೈತ್ರಿ. ಇದ್ರಾಗ ತೆಗಿಂದೈತಲ್ರಿ. ಪಲ್ಯ ಅಂತ ರೆಡಿ ಆಗುತ್ತೆ. ಪಲ್ಯ ಹೆಂಗೆ ಆಗೈತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಹಂಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಓಕೆ, ಇದು ತಣ್ಣಗಾಗಲಿ ಅಲ್ಲಿ ತನಕ ನಾನು ವೇಟ್ ಮಾಡ್ತೀನಿ. ನೋಡ್ರಿ ಎಷ್ಟು ಕುಡಿಯಾವು ಸುಕ್ಕ ಸುಮ್ಮನೆ ಕುಡಿದ್ವಿ ನೋಡ್ರಿ. ಹಂಗೆ ತೊಗೊಂಡು ಬರೋ ಅಯ್ಯೋ ಹಂಗೆ ಅಂದ್ರೂ ಒಂದು ಸ್ವಲ್ಪ ಕಾಯಿಡಿಸ್ಬೇಕು. ಎಲ್ಲ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಇದು ಮಾಡ್ಕೊಂಡಿತ್ತು ನೋಡ್ರಿ. ಸೊ ನೀರಾಗ ಹಾಕಿ ತೊಗೊಂಡು
ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ, ಇದನ್ನು ಕೂಡ ತೊಗೊಂಡು ಬರೋದು ನೋಡ್ತೀನಿ. ಈಗ ಇದು ತಣ್ಣಗಾಗೋ ತನಕ ಅಂದ್ರೆ ನಾನೇ ಅದನ್ನು ಕೆಲಸ ಮಾಡ್ಕೊಂಡು ಬಿಡ್ತೀನಿ ರೀ. ನಂದು ಇದು ನೋಡ್ರಿ ಡಕೋಟಾ ಎಕ್ಸ್ಪ್ರೆಸ್. ಆದರೂ ಡಕೋಟಾ ಎಕ್ಸ್ಪ್ರೆಸ್ ಇದ್ರು ಎಷ್ಟು ಚಲೋ ಐತ್ರಿ, ನಂಗೆ ಹೆಲ್ಪ್ ಆಗೈತೆ ಅದು. ಅಷ್ಟು ಹಗ್ಗ ಕಟ್ಟೇನಂತಂದು ನರ್ನಾಡಿ ನೋಡ್ರಿ ಅವರು ಅದ್ರ ಹೊರಗಡೆ ಹೆಂಗೆ ಬಂದವು. ನೈಟಿ ಹೊಸಾದು ನೋಡ್ರಿ, ಮೊನ್ನೆ ಪ್ಯಾಟಿ ಹೋದಾಗ ತೊಗೊಂಡು ಬಂದಿದ್ದೆ. ಮೊನ್ನೆ ಅಂದ್ರೂ ಈಗ 1 ತಿಂಗಳಾಯ್ತು ರೀ ತೊಗೊಂಡು ಬಂದೆ. ಮಸ್ತ್ ಕ್ವಾಲಿಟಿ ಐತಿ. ಇದು ಏನ್ರಿಪ್ಪ ಕಾಟನಿಂದ ತೊಗೊಂಡಿದ್ದೆ. ಇದ್ರ ರೇಟ್ ನೋಡಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಿ. ಇದ್ರದ್ದು ರೇಟ್ ಕೇಳಿದ್ರೆ ಮಾತ್ರ. ಫಸ್ಟ್ ಅವರು 600 ರೂಪಾಯಿ ಹೇಳಿದ್ರು ರೀ ಈ ನೈಟಿದು ರೇಟ್. ಸ್ವಲ್ಪ ನೋಡಿ ಡಿಸೈನ್ ಥರ ಇದೆ ನೋಡಿ, ಈ ಥರ ಡಿಸೈನ್ ಇದೆ. ಒಂಥರ ವರ್ಕ್ ಇರ್ತೈತಲ್ಲ, ಸೊ ಆ ಥರ ಡಿಸೈನ್ ಇದೆ. ಫುಲ್ ಕಾಲಿನ ಮಟನೂ ಡಿಸೈನ್ ಐತ್ರಿದು ನೋಡಿ. ಈ ಥರ ಕಾಲಿನ ತನಕನೂ 600 ರೂಪಾಯಿ ಹೇಳಿದ್ರಿ. ನಾನು ಒಂದು ರೇಟ್ ಮಾಡಿ ಈ 200 ರೂಪಾಯಿಕಂತ ತಂದಿದ್ದೆ ರೀ ಈ ನೈಟಿ ರೇಟ್. ಸೊ ಜಿರಿ ಮಾಡಿ 200 ರೂಪಾಯಿಗೆ ತೊಗೊಂಡು ಬಂದಿದ್ವಿ ರೀ. ಮಸ್ತ್ ಐತ್ರಿ. ಎಷ್ಟೋ ಸಲ ಉಡ್ತೀನಿ, ಆದರೂ ಕಲರ್ ಮಾತ್ರ ಒಂಚೂರು ಹೋಗಿಲ್ಲ ನೋಡ್ರಿ, ಅಷ್ಟು ಚಲೋ ಐತಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ನನ್ನ ವಿಡಿಯೋ ಎಂಡ್ ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.